ದಾವಣಗೆರೆಯಿಂದ ಗೋಪಾಲ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಗೋಪಾಲ್ ಅವರೇ, ಕೇಳಿಸ್ತಾ ಇದೆಯಾ ಮಾತಾಡ್ತಾ ಇರೋದು? ಮೇಡಮ್ ಕೇಳ್ತಾ ಇದೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಮೇಡಮ್. ನಿಮ್ಮ ರಾಶಿ ತಿಳಿಸಿ. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಗೋಪಾಲ್ ಅವರೇ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಮಾಡಿದ್ದಾರೆ. ಓಕೆ, ನಿಮ್ಮ ರಾಶಿಯನ್ನ ತಿಳಿಸಿ. ಕುಂಭರಾಶಿ ಮೇಡಮ್. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಏನು ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ಏನು ನಿಮ್ಮ ರಾಶಿ ಅಂತಂದ್ರೆ? ನಮ್ಮ ರಾಶಿ ಕುಂಭರಾಶಿ, ಧನಿಷ್ಠ ನಕ್ಷತ್ರ. ಕುಂಭರಾಶಿ, ಸರಿ ಆಯ್ತು. ಏನು ಈಗ ಪ್ರಶ್ನೆ? ಬಿಸ್ನೆಸ್ ಕೈ ಹತ್ತಾ ಇಲ್ವಾ? ಸಾಲಗಳು ಜಾಸ್ತಿ ಇದೆ ಸಮರ, ಬಿಸ್ನೆಸ್ ಸ್ವಲ್ಪ ಡಲ್ ಇದೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಕೇಳಬೇಕಾಯ್ತು. ಓಕೆ ಓಕೆ, ಸರಿ, ಅರ್ಥ ಆಯಿತು. ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಈಗ ಏನು ಬುಧ, ರವಿ ಮತ್ತು ಅಲ್ಲಿ ರಾಹು, ಶನೈಶ್ಚರ, ಹೀಗೆ ಹಲವು ಪಾಪಗ್ರಹಗಳು ಸೇರಿದ್ದಾವೆ. ಹೀಗಾಗಿ ಹಣಕಾಸಿಗೆ ಪರದಾಟ ಉಂಟಾಗುವ ಲಕ್ಷಣ ಇದೆ. ಶುಕ್ರನಿದ್ದಾನೆ, ಆದರೆ ಶುಕ್ರನ ಒಬ್ಬನ ಬಲ ಸಾಕಾಗ್ತಾ ಇಲ್ಲ. ಅದು ಕಾರಣದಿಂದಾಗಿ ಸ್ವಲ್ಪ ತೊಂದರೆಗಳು ಏರ್ಪೇರಾಗ್ತಾ ಇದೆ. ಮತ್ತು ಕರ್ಮಾಧಿಪತಿ, ನೀವು ಕೆಲಸ ಮಾಡಿದ್ರೆ ಹಣ ಅಲ್ವಾ, ಹೀಗಾಗಿ ಕೆಲಸದ ಅಧಿಪತಿ ಕೂಡ ಅಲ್ಲಿ ವೀಕ್ ಆಗಿದ್ದಾನೆ, ಶತ್ರು ಕ್ಷೇತ್ರ ಬಂದು ಸೇರಿದ್ದಾನೆ. ಹೀಗಾಗಿ ಸ್ವಲ್ಪ ತೊಡಕುಂಟಾಗ್ತಾ ಇದೆ. ನೋಡಿ, ಇದರ ಯಾವಾಗ ಒಳ್ಳೆಯ ಫಲ ಸಿಗುತ್ತೆ ಅಂದರೆ ಯಾವಾಗ ನಿಮ್ಮ ರಾಶಿಯಿಂದ ಲಾಭಕ್ಕೆ ಲಾಭಾಧಿಪತಿಯ ದೃಷ್ಟಿ ಬೀಳುತ್ತೋ ಆಗ. ಲಾಭ ಬರಬೇಕು ಅಂದರೆ ಲಾಭಾಧಿಪತಿ ಅನುಗ್ರಹ ಇರಬೇಕು. ಅದು ಉಂಟಾಗೋದು ಮೇನಲ್ಲಿ. ಗುರು ಪಂಚಮ ಸ್ಥಾನಕ್ಕೆ ಹೋಗಿ ಆಗ ಲಾಭವನ್ನು ವೀಕ್ಷಿಸ್ತಾನೆ. ಹೀಗಾಗಿ ನಿಮ್ಮ ಬುದ್ಧಿಯೂ ಲಾಭವಾಗಿ ಚಿಂತನೆ ಮಾಡಲಿಕ್ಕೆ ಶುರುವಾಗುತ್ತೆ. ಪಂಚಮ ಸ್ಥಾನ ಬುದ್ಧಿ ಸ್ಥಾನ. ಹೀಗಾಗಿ ಮೇ ನಂತರದಲ್ಲಿ, ಜೂನ್, ಜುಲೈ, ಆಗಸ್ಟ್ ನಂತರದಲ್ಲಿ ಆ ಬುಧನೂ ಅಲ್ಲಿ ಹೋಗ್ತಾನೆ. ಹೀಗಾಗಿ ಎಲ್ಲ ಬಗೆಯ ಒಂದು ದಾರಿ ನಿಮಗೆ ಸುಲಭ ಆಗಲಿಕ್ಕೆ ಕಾರಣ ಉಂಟಾಗುತ್ತೆ. ಅಂದರೆ ಅಂಥದ್ದೊಂದು ಫಲ ಕಾಣಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಗಾಬರಿ ಬೇಡ, ಅನುಕೂಲ ಆಗುತ್ತೆ. ಅಲ್ಲಿವರೆಗೆ ನೀವು ಸರಳವಾದ ಪರಿಹಾರ ಏನಪ್ಪ ಮಾಡಬಹುದು ಅಂದರೆ, ಹತ್ತಿರದಲ್ಲಿ ಯಾವುದಾದ್ರು ಗುರು ಸ್ಥಾನ ಇದ್ದರೆ, ಗುರು ಮಂದಿರ ಇದ್ದರೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ಪ್ರತಿ 9 ಗುರುವಾರ ಮಾಡಿ. ಖಂಡಿತ ಒಂದು ದಾರಿ ಸಿಗುತ್ತೆ. ನಂಬಿಕೆಯಿಂದ, ಶ್ರದ್ಧೆಯಿಂದ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಗೋಪಾಲ್ ಅವರೇ. ಇವಾಗ ಬೆಂಗಳೂರಿನಿಂದ ಸುಧಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುಧಾ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ರಾಶಿ ತಿಳಿಸಿ. ರಾಶಿ ಕುಂಭ ರಾಶಿ. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಸುಧಾ ಅವರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ನಮಸ್ಕಾರ. ಕುಂಭರಾಶಿ ಅಂತಂದ್ರೆ ಏನು ಪ್ರಶ್ನೆ? ಅದು ನನ್ನ ಮಗನಿಗೆ ವಿದ್ಯಾಭ್ಯಾಸದಲ್ಲಿ 3 ವರ್ಷದಿಂದ ಅವ್ನಿಗೆ 3 ವರ್ಷದಿಂದ 3 ಸ್ಕೂಲ್ ಚೇಂಜ್ ಮಾಡಿದ್ವಿ. ಓಕೆ. ಎಲ್ಲೂ ಇದೇ ಆಗ್ತಿಲ್ಲ ಅವನಿಗೆ. ಒಂದು ಏನಂದ್ರೆ ಕೂತ್ಕೊಂಡು ಓದ್ತಾ ಇಲ್ಲ ನೀಟಾಗಿ. ಓಹೋ. ಕೇಳಿದ್ವಿ, ಹೆಸರು ಕೂಡ ಚೇಂಜ್ ಮಾಡಿದ್ವಿ. ಏನೋ ಅವನ ಇದ್ರಲ್ಲಿ ಶನಿ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೇನೆ ಈಗ ಏನ್ ಪರಿಹಾರ? ನೀವು ಪಾಪ ಗಾಬರಿ ಮಾಡ್ಕೋಬೇಡಿ. ಮಗನ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತ ಸಹಜ. ತಾಯಿಗೆ ಹೇಗಾಗುತ್ತೆ ಅಂದರೆ, ವಿದ್ಯೆ ಹತ್ತಲಿಲ್ಲ ಅಂದರೆ ಎಲ್ಲೂ ಸಲ್ಲೋದಿಲ್ಲ. ಹೀಗಾಗಿ ಅದು ಅಂಥದ್ದೊಂದು ನೋವು ಉಂಟಾಗುತ್ತೆ. ಯೋಚನೆ ಮಾಡಬೇಡಿ. ನೋಡಿ, ಇದಕ್ಕೊಂದು ಸರಳವಾದ ಪರಿಹಾರ ಇದೆ. ಒಂದು ಸಲ ನೀವು ಶೃಂಗೇರಿಗೆ ಹೋಗಿ, ಅಲ್ಲಿ ನವಾರ್ಣವ ಸೇವೆ, ಪೂಜೆ ಅಂತ ಮಾಡ್ತಾರೆ. ಒಂದು ಸಲ ಸಾಧ್ಯವಾದರೆ ಅದನ್ನು ಮಾಡಿಸಿ. ಅದು ಬಹಳ ವಿಶೇಷವಾದದ್ದು. ಆ ಪೂಜೆಯಿಂದ ಮಗನಿಗೆ ಶಾರದೆಯ ಅನುಗ್ರಹ ಉಂಟಾಗಿ ವಿದ್ಯೆಯಲ್ಲಿ ಒಂದು ಆಸಕ್ತಿ ಮೊಳೆಯುತ್ತೆ. ಮತ್ತು ಒಂದು ಕಡೆ ಸ್ಥಿರವಾದ ವಿದ್ಯಾ ಸಂಪಾದನೆ ಬೇಕಾಗಿರತಕ್ಕಂಥ ಒಂದು ಸ್ಥಿರತೆ ಕೂಡ ಉಂಟಾಗುತ್ತೆ. ಒಂದು ಸಲ ಶೃಂಗೇರಿಗೆ ಹೋಗಿ ಶಾರದಮ್ಮನವರ ದರ್ಶನ ಮಾಡಿ, ಆ ನವಾರಣವ ಸೇವೆ, ಪೂಜೆಯನ್ನು ಮಾಡಿಸಿ, ಜೊತೆಗೆ ಆ ಗುರುಗಳ ಒಂದು ಆಶೀರ್ವಾದವನ್ನು ತಗೊಂಡು ಬನ್ನಿ. ಖಂಡಿತವಾಗಿಯೂ ಇದರಿಂದ ಬುದ್ಧಿ ಬದಲಾಗುತ್ತೆ, ಒಂದು ಸ್ಥಿರತೆಯೂ ಬರುತ್ತೆ. ಒಂದು ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಸುಧಾ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.